ಹಾಯ್ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ಇವತ್ತು ನಾವು ಬಂಡೀಪುರ ಫಾರೆಸ್ಟಲ್ಲಿ ಇದ್ದೀವಿ. ಏನೇನು ನೋಡಿದ್ವಿ ಅಂತ ನೋಡೋಣ ಬನ್ನಿ. ನೋಡಿ, ಆನೆ ಯಾಕೆ ಅಟ್ಟಿಸ್ಕೊಂಡು ಹೋಗ್ತಿದೆ ಕಾರುಗಳನ್ನೆಲ್ಲ. ನೋಡಿ, ಕಾರುಗಳೆಲ್ಲ ಯಾಕೆ ರಿವರ್ಸ್ ಹೋಗ್ತಿದೆ. ಇಂಟ್ರೆಸ್ಟಿಂಗ್. ಕಮ್ ಆ್ಯಂಡ್ ವಾಚ್ ಫುಲ್ ವಿಡಿಯೋ. ಹಾಯ್ ಗೈಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಸುಲ್ತಾನ್ ಬತ್ರೆಯಲ್ಲಿ ಈವ್ನಿಂಗ್ ಊಟ ಮಾಡಿಕೊಂಡು ಲಾಸ್ಟಿಗೆ ನಾವು ಬಂಡೀಪುರ ಫಾರೆಸ್ಟಿಗೆ ಎಂಟರ್ ಆದಮೇಲೆ ನೋಡಿ, ಜಿಂಕೆಗಳು ತುಂಬ ಇದೆ ಅಲ್ಲಿ, ಗುಂಪಾಗಿ ನೀರಿದೆ. ಅದರಲ್ಲೂ ಸಮ್ಮರ್ ಲೈಟಾಗಿ ಬರ್ತಿರೋದ್ರಿಂದ ನೀರು ಸ್ವಲ್ಪ ಇದೆ. ನೀರು ಕುಡಿಯೋಕ್ಕೆ ಅಂತ ಎಲ್ಲ ಜಿಂಕೆಗಳು ಆಚೆ ಬಂದಿದೆ. ಈವ್ನಿಂಗಲ್ಲಿ ಝೂಮ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಇದಾದಮೇಲೆ ನಾವು ಆನೆ ನೋಡಿದ್ವಿ. ಹಿಂಗೆ ಬಂದಿದ್ದ ತಕ್ಷಣ ಹಂಗೆ ಬರ್ತಾ ಎಲ್ಲ ಕಾರುಗಳು ಯಾಕೆ ಹಿಂದೆ ಹೋಗ್ತಿದೆ ಮತ್ತು ಈ ಕಡೆಯಿಂದ ಯಾಕೆ ಎಲ್ಲ ಕಾರುಗಳು, ಅದನ್ನು ನೋಡಬೇಕು ಅಂದ್ಕೊಂಡಿದ್ದೀರ ಅಲ್ವಾ? ಬನ್ನಿ ನೋಡೋಣ. ಅದಾದಮೇಲೆ ನೋಡಿ, ಫಾರೆಸ್ಟಲ್ಲಿ ನೀರು ಕುಡಿಯೋಕ್ಕೆ ಅಂತ ಈ ಥರ ಬಂಡೆಗಳಿದೆ ಅಲ್ವಾ, ನೀರು ಸ್ಟೋರ್ ಆಗಿರುತ್ತೆ. ಅನಿಮಲ್ಸ್ಗೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ನೀರು ಕುಡಿಯೋಕ್ಕೆ ಅಂತ ಒಂದು ಫೆಸಿಲಿಟಿ ಇದೆ ಆ ಪ್ಲೇಸಲ್ಲಿ. ಅಲ್ಲೇ ಎಲ್ಲ ತುಂಬ ಕಡೆ ಕಾಲುವೆ ಥರ ಎಲ್ಲ ತುಂಬ ಇದೆ. ಅದಾದಮೇಲೆ ಹಿಂಗೆ ಹೋಗ್ತಾ ಎಲ್ಲ ಕಾರುಗಳು ರಿಟರ್ನ್ ಆಗ್ತಿತ್ತು. ಇಲ್ಲಿ ಸ್ಲೋಗಿ ಕಾರ್ಸ್ ಬರ್ತಿತ್ತು. ಏನು ಅಂತ ನಮಗೆ ಶಾಕ್ ಆಯಿತು. ಅದು ಏನು ಅಂತ ನೋಡೋಣ ಬನ್ನಿ. ಇಲ್ಲೆಲ್ಲ ಸ್ಟಾಪ್ ಮಾಡಿ ರಿಟರ್ನ್ ಹೋಗ್ತಿದೆ ಹಿಂದಕ್ಕೆ. ನೋಡಿ, ಫುಲ್ ಸ್ಟಾಪ್ ಆಗಿದೆ. ಟ್ರಾಫಿಕ್ ಜಾಮ್. ಆನೆ ಎಲ್ಲಿ ಬಂದ್ಬಿಡುತ್ತೆ ಅಂತ. ಈ ವ್ಯಾನಲ್ಲಿರೋ ಒಂದು ಹುಡುಗಿ ಆಚೆ ವ್ಯಾನ್ ವಿಂಡೋಯಿಂದ ಆಚೆ ಬಂದು ವಿಡಿಯೋ ಮಾಡ್ಕೊತಿದ್ದಾರೆ. ನೋಡಿ, ಕಾಮಿಡಿ ಅನ್ನಿಸ್ತು. ಇಲ್ಲಿ ಆನೆ ಏನಾದರೂ ಯಾರಿಗಾದ್ರೂ ಅಟ್ಯಾಕ್ ಮಾಡುತ್ತಾ? ನಮಗೇನಾದರೂ ಅಟ್ಯಾಕ್ ಮಾಡುತ್ತಾ ಬೈಕಲ್ಲಿ ಹೋಗಿರೋರಿಗೆ? ಬನ್ನಿ ನೋಡೋಣ. ನೋಡಿ, ಇಲ್ಲಿ ಬೈಕವರೆಲ್ಲ ಸ್ಟಾಪ್ ಆಗಿದ್ದಾರೆ. ಆನೆ ಮುಂದೆ ಹೋಗ್ತಿರೋದ್ರಿಂದ ಅಲ್ಲಿ ಕಾರುಗಳೆಲ್ಲನೂ ಹಂಗಂಗೆ ರಿಟರ್ನ್ ಮಾಡಿಕೊಂಡು ಹೋಗ್ತಿದೆ, ಯೂ ಟರ್ನ್ ಮಾಡಿಕೊಂಡು. ನಾವಿಲ್ಲಿ ಬೈಕಲ್ಲಿ ಹೋಗೋರು ನಿಧಾನವಾಗಿ ಹೋಗ್ತಾ ಇದ್ದೀವಿ. ಅದೇನಾದರೂ ಟರ್ನ್ ಆಗಿಬಿಟ್ಟು ಆನೆ ಯೂ ಟರ್ನ್ ಮಾಡ್ಕೊಂಬಂದರೆ ನಮ್ಮ ಪರಿಸ್ಥಿತಿ ಹೋಗಯ್ಯ. ಈ ವಿಡಿಯೋ ಫುಲ್ ನೋಡಿ, ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇಲ್ಲಿಂದ ಕಂಪ್ಲೀಟ್ ಆನೆನ ಕ್ರಾಸ್ ಮಾಡಿದ್ಮೇಲೆ ಕಾರುಗಳು ಒಂದೊಂದು ಹತ್ರ ಕಾರು ರೈಟ್ ಆ್ಯಂಡ್ ಲೆಫ್ಟಲ್ಲಿ, ಒಂದೊಂದು ಕಾರು ಒಂದೊಂದು ಪ್ಲೇಸಲ್ಲಿ ಇರುತ್ತೆ. ಅದಾದಮೇಲೆ ಕೆಲವೊಂದು ಕ್ರಾಸ್ ಆಗಿರುತ್ತೆ. ಯಾಕಂದರೆ ಹೋಗೋದಾ ಬೇಡವಾ, ಆನೆ ಆಚೆ ಇನ್ಸೈಡ್ ಹೋಗುತ್ತಾ ಇಲ್ವಾ ಅನ್ನೋ ಇದರಲ್ಲಿ ಪಾರ್ಕ್ ಮಾಡಿರ್ತಾರೆ. ನೋಡ್ಕೊಳ್ಳಿ, ಇದನ್ನ ನಾವು ಕ್ರಾಸ್ ಮಾಡ್ತೀವಿ. ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಲ್ವಾ, ಆನೆ ಅಟ್ಯಾಕ್ ಮಾಡ್ತಿದೆ ಅನ್ನೋ ಥರ. ಬಂಡೀಪುರಲ್ಲಿ ಏನೇ ಆದ್ರೂ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಇದು ಫಾರೆಸ್ಟ್ ಆಗಿರೋದ್ರಿಂದ ಏನೇ ಆದ್ರೂ ನಾವೇ ಹುಷಾರಾಗಿರಬೇಕು. ಆಲ್ಮೋಸ್ಟ್ ಬೈಕ್ ಡ್ರೈವ್ ಅನ್ನೋದು ಜಾಸ್ತಿ ಹೋಗಬಾರ್ದು. ಬಾಯ್. ಫೈನಲಿ ಆನೆ ಸೈಡ್ಗೆ ಹೋಯ್ತು, ಎಲ್ಲರೂ ಹೋಗ್ತಿದ್ದೀವಿ. ಈ ಕಡೆ ನೋಡಿ ಕಾರುಗಳ ಪರಿಸ್ಥಿತಿ ಈಗ ಹೇಗಿರುತ್ತೆ ಅಂತ ನೋಡಿ. ಕ್ರಾಸಾಗಿ ಪಾಪ ಅವ್ರು ಸ್ಟ್ರೈಟ್ ಹೋಗೋರು ಯೂ ಟರ್ನ್ ಅಂತ ತಿರ್ಕೊಂಡು ಹಿಂಗಿದ್ದಾರೆ. ಅದು ಆನೆ ಅಟ್ಯಾಕ್ ಅನಿಮಲ್ಸು ಅಂತಂದರೆ. ಬಟ್ ಬೈಕ್ ಡ್ರೈವರ್ಸ್ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಅಟ್ಲೀಸ್ಟ್ ಕಾರಲ್ಲಿರೋರು ಸ್ವಲ್ಪ ಸೇಫ್ ಆಗ್ತಾರೆ, ಬೈಕಲ್ಲಿರೋರು ಜಾಸ್ತಿ ಬೇಗ ಸೇಫ್ ಆಗೋಕ್ಕಾಗಲ್ಲ. ಈ ಥರ ಫಾರೆಸ್ಟ್ ರೂಟಲ್ಲಿ ಡ್ರೈವ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದಾದಮೇಲೆ ನಮ್ಗೆ ಇನ್ನೇನು ನೋಡಿದ್ವಿ, ಏನು ಸಿಕ್ತು ಅನ್ನೋದು ತೋರಿಸ್ತೀನಿ. ಸ್ಟೇ ಟ್ಯೂನ್. ಮತ್ತು ಇದೇ ಅಲ್ಲ ಫಸ್ಟ್ ಟೈಮ್ ನಮ್ಮದು ಈ ಥರ ರೂಟಲ್ಲಿ ಟ್ರಾವೆಲ್ ಮಾಡೋದು. ಇದು 3rd ಟೈಮ್ ಅಂದ್ಕೊತೀನಿ. ಇದು ವಯನಾಡಿಂದ ಬಂಡೀಪುರ್ಗೆ ಎಂಟರ್ ಆಗಿರೋದು ನಾವು. ಲಾಸ್ಟ್ ಟೈಮು ಮುದಮಲೈ ಟು ಬಂಡೀಪುರ್ಗೆ ಎಂಟರ್ ಆಗಿದ್ವಿ. ಆಮೇಲೆ ಬಂಡೀಪುರಿಂದ ಮುದಮಲೈ ಹೋಗಿದ್ವಿ. ಈಗ ವಯನಾಡು ರೂಟ್. ಫಾರೆಸ್ಟ್ ಆಲ್ಮೋಸ್ಟ್ ಡ್ರೈ ಆಗಿದೆ, ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈಗ ನೋಡೋಕೆ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಆದ್ರೂ ಕೆಲವೊಂದು ಅನಿಮಲ್ಸ್ನ ನಾವು ನೋಡಿದ್ವಿ. ಕರಡಿ, ಆನೆ ಮತ್ತು ಜಿಂಕೆ. ಹಂಗೆ ಹೋಗ್ತಾ ಪಿಕಾಕ್ ನೋಡ್ಬೋದು. ಆಮೇಲೆ ಕಾಡು ಹಸುನೂ ನೋಡ್ಬೋದು. ಅದು ಆಲ್ಮೋಸ್ಟ್ ನಾರ್ಮಲಾಗಿ ಕಾಣಿಸುತ್ತೆ ಎಲ್ಲರಿಗೂ. ನೋಡಿ, ಕಾಡು ಕರಡಿ
ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಕಾಡು ಕರಡಿನ ಎತ್ಕೊಂಡು ಊರೆಲ್ಲ ರೌಂಡ್ ಹಾಕಕ್ಕೆ ಬರ್ತಿದ್ರು ಕೆಲವರು. ಇವಾಗ ಯಾರೂ ಬರಲ್ಲ, ಇವಾಗಲೇ ಫಸ್ಟ್ ಟೈಮು. ಚಿಕ್ಕ ವಯಸ್ಸಿನ ನೆನಪು, ಕಾಡು ಕರಡಿ ನೋಡಿದ್ವಿ. ಅದಾದಮೇಲೆ ಯೂಶಲಿ ಕೋತಿಗಳನ್ನೋದು ನಾವು ಅಲ್ಲಿ ಇಲ್ಲಿ ನೋಡ್ತಾನೆ ಇರ್ತೀವಿ, ಕಾಡು ಕೋತಿ ಅಂತಲ್ಲ, ನಾರ್ಮಲ್ಲಾಗಿ. ಸೊ ಆಮೇಲೆ ಪಿಕಾಕ್ ಲಾಸ್ಟ್ ಟೈಮು ರೋಡಲ್ಲೇ ಇತ್ತು. ರೋಡ್ ಅಂಚಲ್ಲೇ ಜಿಂಕೆಗಳಂತೂ ತುಂಬ ಇದೆ ಇಲ್ಲಿ ನೋಡಿ. ನಮಗೆ ವೆಲ್ಕಮ್ ಮಾಡ್ತಿದೆ ಕೋತಿಗಳು. ಇಲ್ಲೆಲ್ಲ ಏನಾದರೂ ಹಾಕಕ್ಕೆ ಹೋಗಿದ್ರೆ ಇನ್ನಷ್ಟೇ ಎಲ್ಲ ಬಂದುಬಿಡುತ್ತೆ ಮೇಲೆ. ಸೊ ಹುಷಾರಾಗಿ ಹೋಗಬೇಕು. ಒಳ್ಳೆ ಟೈಮಲ್ಲಿ, ಒಳ್ಳೆ ಸೀಸನಲ್ಲಿ ಇಂಥ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಪಿಕಾಕ್ ನೋಡಿ, 3 ಪಿಕಾಕ್ ಆಚೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಝೂಮ್ ಮಾಡ್ತಿದ್ದೀನಿ, ಆದರೂ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಸೊ ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಿಮ್ಗೇನಾದರೂ ಇನ್ನೂ ವಿಡಿಯೋಸ್, ನಾನು ಟ್ರಾವೆಲ್ ಮಾಡೋ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಬಟ್ ಈಗ ಪ್ರೆಸೆಂಟು ವಿಡಿಯೋ ಎಡಿಟಿಂಗ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಬಟ್ ಪೋಸ್ಟ್ ಮಾಡೋದಂತೂ ಮರೆಯಲ್ಲ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಸೆವೆನ್ PM ಆಗಿದೆ, ಆದರೂ ಇನ್ನೂ ರೀಚ್ ಆಗಿಲ್ಲ ನಿಯರ್ ಬೆಂಗಳೂರು. ಬಟ್ ಆದ್ರೂ ಈ ಕತ್ಲಲ್ಲಿ ಇವರೇನಪ್ಪ ಮಾಡ್ತಿದ್ದಾರೆ ಅಂತಂದರೆ ಜಾತ್ರೆ ಅನ್ಕೊತೀನಿ. ಬರ್ತಾ ಬರ್ತಾ ಫುಲ್ಲು ಟ್ರಾಫಿಕ್ ಜಾಮು. ಏನಿರ್ಬೋದು ಅಂತ ನಮಗೂ ಕ್ಯೂರಿಯಸ್ ಇತ್ತು, ಬನ್ನಿ ತೋರಿಸ್ತೀನಿ. ನನ್ನ ಪ್ರಕಾರ ಇದು ಕನಕಪುರ ಅನ್ಕೊತೀನಿ. ಕನಕಪುರ ಕಡೆ ಇನ್ನು ರಾಮನಗರ ಏನೂ ದಾಟಿಲ್ಲ. ಸೊ ಜಾತ್ರೆ ಮಾಡ್ತಿದ್ರು. ಗೊಂಬೆಗಳು